ಹಾಯ್ ಹಲೋ ನಮಸ್ತೆ. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ, ಸುರಕ್ಷಿತವಾಗಿದ್ದರೆ. ನಾನು ಕೂಡ ಚೆನ್ನಾಗಿದ್ದೀನಿ ದೇವ್ರ ಕೃಪೆಯಿಂದ. ನಾವಿವತ್ತು ನಮ್ಮ ಕ್ರಿಯಾಟಿನಿನ ಕಮ್ಮಿ ಮಾಡೋಕ್ಕೆ ಅಂದರೆ ನಮ್ಮ ಕಿಡ್ನಿ ಫಂಕ್ಷನ್ನ ಇಂಪ್ರೂವ್ ಮಾಡಲಿಕ್ಕಿರುವ 4 ಪ್ರಮುಖ ಅಂಶಗಳ ಬಗ್ಗೆ ನೋಡೋಣ. ನಮ್ಮ ತಲೆಯಲ್ಲಿ ಈ ಅಂಶನ ಯಾರು ತುಂಬಿದ್ರು ಅಂತ ಗೊತ್ತಿಲ್ಲ, ನನ್ನ ತಲೆಯಲ್ಲೂ ಇತ್ತು. ಅದೇನೆಂದರೆ ಈ ಕ್ರಿಯಾಟಿನಿನ್, ಪ್ರಮುಖವಾಗಿ ಕ್ರಿಯಾಟಿನಿನ್ ಕಮ್ಮಿ ಮಾಡೋದ್ರಲ್ಲಿ ಎಲ್ಲರೂ ಕೇಳೋ ಪ್ರಶ್ನೆ ಒಂದೇ: ಏನು ತಿನ್ನಬೇಕು, ಏನು ತಿಂದರೆ ನಮ್ಮ ಕ್ರಿಯಾಟಿನಿನ್ ಕಮ್ಮಿ ಆಗುತ್ತೆ ಅಂತ. ಯಾಕೆ ನಾವೇನಾದರೂ ತಿಂದೇ ನಮ್ಮ ಕ್ರಿಯಾಟಿನಿನ್ ಕಮ್ಮಿ ಮಾಡಬೇಕು ಅಥವಾ ನಮ್ಮ ಕಿಡ್ನಿ ಫಂಕ್ಷನ್ನ ಇಂಪ್ರೂವ್ ಮಾಡಬೇಕು ಅಂತ ಇದು ಯಾರು ತುಂಬಿದ್ರು ಗೊತ್ತಿಲ್ಲ, ಎಲ್ಲಿಂದ ತುಂಬಿದ್ರು ಗೊತ್ತಿಲ್ಲ, ಆದರೆ ಎಲ್ಲರ ತಲೆಯಲ್ಲೂ ಇದೆ. ಇಲ್ಲ ಅಂತ ಹೇಳೋಕ್ಕೆ ಒಂದು 10% ಮಾತ್ರ ಇರ್ತೀರ ಅಲ್ವಾ? ಖಂಡಿತ ಇದೆ. ಡಯಟ್ ಕೂಡ ಇದೆ. ಡಯಟ್ ಕೂಡ ತುಂಬ ಇಂಪಾರ್ಟೆಂಟ್ ಆದ ಮುಖ್ಯವಾದ ವಿಷಯನೇ ನಮ್ಮ ಕಿಡ್ನಿ ಹೆಲ್ತ್ನ ಇಂಪ್ರೂವ್ ಮಾಡೋಕ್ಕೆ, ಕ್ರಿಯಾಟಿನಿನ್ ಕಮ್ಮಿ ಮಾಡೋಕ್ಕೆ. ಬಟ್ ಅದು ನಾನು ಹೇಳಿದ್ನಲ್ಲ, ಈ 4 ಅಂಶಗಳು, ಆ 4 ಅಂಶದಲ್ಲಿ 4ನೇದು ಈ ನಮ್ಮ ಡಯಟ್. ಬಟ್ ಪ್ರಮುಖವಾಗಿ ಮೊದಲು 3 ಇದೆ, ಅದನ್ನ ಬಿಟ್ಬಿಡ್ತೀವಿ. ಸೊ ಅದನ್ನೆಲ್ಲ ನಾವು ಇವತ್ತು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ, ಓಕೆನಾ? ನಾವು ನಮ್ಮ ಕಿಡ್ನಿ ಹೆಲ್ತ್ನ ಇಂಪ್ರೂವ್ ಮಾಡಬೇಕು ಅಥವಾ ನಮ್ಮ ಕಿಡ್ನಿನ ಕ್ರಿಯಾಟಿನಿನ್ ಲೆವೆಲ್ನ ಕಮ್ಮಿ ಮಾಡಬೇಕು ಅಂದರೆ ಪ್ರಮುಖವಾಗಿ ನಾವು ಮೊದಲು ಮಾಡಬೇಕಾಗಿರೋದು ಅಂದರೆ ನನ್ನ ಅನಿಸಿಕೆ ಪ್ರಕಾರ ನಾವು ನಮ್ಮ ಕಿಡ್ನಿಲಿ ಬೀಳೋ ಲೋಡನ್ನ ಕಮ್ಮಿ ಮಾಡಬೇಕು. ಆ ಲೋಡ್ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕಿಡ್ನಿ ಏನೇನು ಕೆಲಸ ಮಾಡುತ್ತೆ ಅಂತ ನಮಗೆ ಮೊದಲು ಗೊತ್ತಿರಬೇಕು ಅಲ್ವಾ? ನಮ್ಮ ಕಿಡ್ನಿ ಏನೇನು ಮಾಡುತ್ತೆ? ನಮ್ಮ ದೇಹದಲ್ಲಿ ನಮ್ಮ ಕಿಡ್ನಿ ಬಂತು ವಾಟರ್ ಬ್ಯಾಲೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳು ಅಂದರೆ ವೇಸ್ಟ್ ಪ್ರಾಡಕ್ಟ್, ಎಕ್ಸಾಂಪಲ್ ಕ್ರಿಯಾಟಿನಿನ್, ಯೂರಿಯಾ, ಯೂರಿಕ್ ಆಸಿಡ್, ಎಕ್ಸೆಟ್ರಾ ಏನು ಮಾಡುತ್ತೆ ಅದನ್ನೆಲ್ಲ ದೇಹದಿಂದ ಯೂರಿನ್ ಮೂಲಕ ಹೊರಗಡೆ ಆಗುತ್ತೆ. ಸೊ ನೆಕ್ಸ್ಟು BP ಕಂಟ್ರೋಲ್ ಮಾಡುತ್ತೆ. ಮತ್ತು ನಮ್ಮ ದೇಹದಲ್ಲಿರುವ ಎಲೆಕ್ಟ್ರೋಲೈಟ್ಸ್ನ ಕಂಟ್ರೋಲ್ ಮಾಡುತ್ತೆ. ಎಲೆಕ್ಟ್ರೋಲೈಟ್ಸ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಅದೆಲ್ಲ ಬಂದು ಎಲೆಕ್ಟ್ರೋಲೈಟ್ಸೇ. ಸೊ ಇದನ್ನು ಮಾಡುತ್ತೆ. ಇನ್ನೇನು ಮಾಡುತ್ತೆ? ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಉಂಟಾಗೋಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಆಕ್ಟಿವೇಟ್ ಆಗಿರಬೇಕಾದ್ರೆ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಅವಶ್ಯಕತೆ ಇದೆ. ವಿಟಮಿನ್ ಡಿನ ಸೂರ್ಯನ ಕಿರಣಗಳಿಂದ ಹೀರ್ಕೊಂಡು ಅಥವಾ ಯಾವುದಾದ್ರೂ ಫುಡ್ಡಿಂದ ಹೀರ್ಕೊಂಡು ಅದನ್ನು ಆಕ್ಟಿವೇಟ್ ಮಾಡೋದು ಬಂದು ನಮ್ಮ ಕಿಡ್ನಿ. ಸೊ ಆ ಕೆಲಸ ಕೂಡ ನಮ್ಮ ಕಿಡ್ನಿ ಮಾಡುತ್ತೆ. ಇನ್ನೆಂತ ಮಾಡುತ್ತೆ? ನಮ್ಗೆ ಏನೇನು ಮಾಡುತ್ತೆ ಅಂತ ನಮಗೆ ಜನರಲಾಗಿ ಗೊತ್ತಿರುತ್ತೆ. ಸೊ ಜನರಲಾಗಿ ನೋಡಿದ್ವಿ. ಮತ್ತು ಕ್ರಿಯಾಟಿನಿನ್ ಕಮ್ಮಿ ಮಾಡೋದಾದ್ರೂ ಹೇಗೆ ಅಂದರೆ ಲೋಡ್ ಕಮ್ಮಿ ಮಾಡಬೇಕು. ಲೋಡ್ ಕಮ್ಮಿ ಮಾಡಬೇಕು ಅಂದರೆ ಫಸ್ಟು ಕ್ರಿಯಾಟಿನಿನ್, ಯೂರಿಯಾ ಇದೆಲ್ಲ ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅಂತ ನಮಗೆ ಗೊತ್ತಿದೆ ಅಲ್ವಾ? ಈಗ ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅಂದರೆ 2 ವಿಷಯಗಳು ಬರುತ್ತೆ. ಒಂದು ನಮ್ಮ ಮಸಲ್ಸ್ ನಾವು ಹಿಂಗೆ ಮಾಡಿದ್ರು ಕೂಡ ಕ್ರಿಯಾಟಿನಿನ್ ಉತ್ಪತ್ತಿ ನಿಮ್ಗೆ ಗೊತ್ತಿದೆ ಅಲ್ವಾ? ಈ ಜಿಮ್ ಎಲ್ಲ ಮಾಡ್ತಾರಲ್ಲ ಅವಾಗೆಲ್ಲ ಸಖತ್ತು ನೀವು ಕ್ರಿಯಾಟಿನಿನ್ ಎಲ್ಲ ಭಯಂಕರವಾಗಿರುತ್ತೆ. ಬಟ್ ಅದು ಅವ್ರ ಕಿಡ್ನಿ ಹೆಲ್ದಿ ಆಗಿರೋದ್ರಿಂದ ಓಡಿಸ್ಬಿಡುತ್ತೆ. ಈ ಕ್ರಿಯಾಟಿನಿನ್ ಎಷ್ಟು ಇದು ಆದರೂ ಕೂಡ ಜಾಸ್ತಿ ಮಸಲ್ಸು ಅಷ್ಟು ಜಾಸ್ತಿ ಕ್ರಿಯಾಟಿನಿನ್ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. ಕ್ರಿಯಾಟಿನಿನ್, ಯೂರಿಯಾ ಎಲ್ಲ ಕೂಡ ಓಕೆ. ಸೊ ಆದ್ದರಿಂದ ವೆಯ್ಟ್ನ ಕಮ್ಮಿ ಮಾಡಬೇಕು. ಫಸ್ಟು ಕಿಡ್ನಿ ಪೇಷಂಟ್ ವೆಯ್ಟ್ನ ಕಮ್ಮಿ ಮಾಡ್ತಾ ಬರಬೇಕು. ಓಕೆ, ಡ್ರೈ ವೇಟ್ಗೆ ಬಂದು ನಿಲ್ಲಬೇಕು. ಸೊ ಅದರಿಂದ ಏನಾಗುತ್ತೆ? ನಮ್ಮ ಕಿಡ್ನಿ ಹೆಲ್ತ್, ಕಿಡ್ನಿ ಫುಲ್ಲು ಕ್ಯೂರ್ ಆಗಿಬಿಡುತ್ತೆ ಅಂತಿಲ್ಲ. ನಮ್ಮ ಕಿಡ್ನಿಯಲ್ಲಿ ಬೀಳೋ ಈ ಪ್ರೆಷರ್ ಕಮ್ಮಿ ಆಗುತ್ತೆ. ನಮಗೆ ಜಾಸ್ತಿ ಕ್ರಿಯಾಟಿನಿನ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂದರೆ ಅದನ್ನು ಹೊರಗಡೆ ಆಗೋಕ್ಕೂ ಕೂಡ ಕಿಡ್ನಿ ಕಷ್ಟಪಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಸೊ ಅದರಿಂದ ಎಷ್ಟು ಕ್ರಿಯಾಟಿನಿನ್ ಕಮ್ಮಿ ಕ್ರಿಯೇಟ್ ಆಗುತ್ತೋ ಅಷ್ಟು ಕಿಡ್ನಿಗೆ ಹೆಲ್ಪ್ ಆಗುತ್ತೆ. ತನ್ನಂತಾನೇ ಅದು ರಿಪೇರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಸೊ ರೆಡ್ಯೂಸ್ ವೆಯ್ಟ್. ಮತ್ತು ಪ್ರೋಟೀನಿಂದ ಕೂಡ ಕ್ರಿಯಾಟಿನಿನ್ ಉತ್ಪತ್ತಿ ಆಗುತ್ತೆ. ಸೊ ಅದರಿಂದ ಕೂಡ ಅಧಿಕವಾದ ಪ್ರೋಟೀನ್ನ ತಗೊಳ್ಳೋದನ್ನ ಖಂಡಿತವಾಗಿ ಅವಾಯ್ಡ್ ಮಾಡಬೇಕು. ಅಧಿಕವಾದ ಪ್ರೋಟೀನ್ ತಗೊಳ್ಳೋದಂದರೆ ರೆಡ್ ಮೀಟ್ ತಿನ್ನೋರು. ಮತ್ತು ಹಾಲಲ್ಲಿ ಕೂಡ ಹಾಲಿನ ಪ್ರಾಡಕ್ಟಲ್ಲಿ ಕೂಡ ಪ್ರೋಟೀನ್ ತುಂಬ ಅಧಿಕವಾಗಿರುತ್ತೆ. ಕೆಲವೊಂದು ಬೇಳೆಗಳು ಅದು ಇದೆಲ್ಲ ಆಮೇಲೆ ಬಂದು ಡಯಟ್ ಬಗ್ಗೆ ನೋಡೋಣ. ಬಟ್ 2 ವಿಷಯ ಗೊತ್ತಿರಲಿ: ಹೈ ಪ್ರೋಟೀನ್ ಮತ್ತು ಹೈ ಮಸಲ್ಸ್ಗೂ ಕ್ರಿಯಾಟಿನಿನ್, ಯೂರಿಯಾ ಇದೆಲ್ಲ ಕ್ರಿಯೇಟ್ ಆಗೋಕ್ಕೆ ಕಾರಣಗಳು. ಸೊ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಬೇಕು. ಮೊದಲನೇದಾಯಿತು. ಎರಡನೇದಾಗಿ ಏನು ಅಂದರೆ ನಮ್ಮ ಕಿಡ್ನಿನ ಡ್ಯಾಮೇಜ್ ಮಾಡೋ ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ ಬಿ ಪಿ ಗೊತ್ತಿದೆಯಲ್ಲ, ಇದನ್ನು ನಮ್ಮ ಕಿಡ್ನಿನೇ ಮೇಂಟೈನ್ ಮಾಡೋದು. ಬ್ಲಡ್ ಪ್ರೆಷರ್ಗೆ ಮೇಯ್ನಾಗಿ ಏಟ್ ಕೊಡೋದು ಯಾರು ಅಂದರೆ ಸೋಡಿಯಂ ಮತ್ತು ನಮ್ಮ ನೀರು, ನಾವು ಕುಡಿಯೋ ನೀರು. ಸೊ ಸೋಡಿಯಂ ಕಂಟೆಂಟ್ ಯಾವುದ್ಯಾವುದು ಫುಡ್ ಇದೆ ಎಲ್ಲ ಪ್ಯಾಕೆಟ್ ಫುಡ್ಡು ಬಂದು ಏನು ಸೋಡಿಯಂ ಕಂಟೆಂಟ್ ಅಧಿಕವಾಗಿರುತ್ತೆ. ಸಾಸು, ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ, ನಾವು ಅದು ಇದು ಡ್ರೈ ಫಿಶ್ಶು ಮತ್ತು ಎಲ್ಲ ಪ್ಯಾಕೆಟ್ ಫುಡ್ಡು, ಸಾಸ್ಗಳಿರ್ಬೋದು, ಚಿಪ್ಸು, ನೂಡಲ್ಸು, ಯಾವ್ದು ಕೆಡಬಾರ್ದು ಅಂತ ಹೇಳ್ಬಿಟ್ಟು ಪ್ರೋಸೆಸ್ ಮಾಡಿ ಇಟ್ಟಿರ್ತಾರೋ ಅದೆಲ್ಲದರಲ್ಲೂ ಸೋಡಿಯಂ ಕಂಟೆಂಟ್ ಅಧಿಕವಾಗಿರುತ್ತೆ. ದಯವಿಟ್ಟು ಕಿಡ್ನಿ ಪೇಷಂಟು ಎಲ್ಲನೂ ಅವಾಯ್ಡ್ ಮಾಡಿಬಿಡಿ. ನೀರು, ಈ ಸೋಡಿಯಂ ಏನು ಮಾಡುತ್ತೆ ಅಂದರೆ, ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಸೋಡಿಯಂ ಬಂದು ನಮ್ಮ ದೇಹದಲ್ಲಿ ಒಂದು ಮಾಯಿಶ್ಚರೈಸರ್ ಥರ ಕೆಲಸ ಮಾಡುತ್ತೆ. ಈ ಮಾಯಿಶ್ಚರೈಸರ್ ಕೆಲಸ ನಿಮ್ಗೆ ಗೊತ್ತಿದೆ ಏನು? ನಮ್ಮ ದೇಹದಲ್ಲಿರುವ ತೇವಾಂಶನ ಹೀರಿಟ್ಕೊಳ್ಳೋದು. ಸೇಮ್ ಕೆಲಸ ನಮ್ಮ ಸೋಡಿಯಂ ಮಾಡುತ್ತೆ. ಸೋಡಿಯಂ ಒಳ್ಳೆಯದೇ, ಒಳ್ಳೆ ಚೆನ್ನಾಗಿರೋ ಹೆಲ್ದಿ ಪರ್ಸನ್ಗೆ. ನಮ್ಮ ದೇಹ ಡಿಹೈಡ್ರೇಷನ್ ಆದರೂ ಕೂಡ ತುಂಬ ಕಷ್ಟ ಅಲ್ವಾ? ಈ ಲೋ BP ಎಲ್ಲ ಆಗ್ಬಿಡುತ್ತಲ್ವಾ? ಲೋ BP ಆಗೋದು ತುಂಬ ಡೇಂಜರೇ. ಸೊ ಅಂಥವ್ರಿಗೆ ಬಂದು ಸೋಡಿಯಂ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ನೀರು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ಬಟ್ ನಮ್ಮ ಕಿಡ್ನಿ ಪೇಷಂಟ್ಗೆ ಸೋಡಿಯಂ ಅಧಿಕವಾಗಿರುತ್ತೆ.
ನೀರು ಬಂದು ನೀರನ್ನ ರೀಟೈನ್ ಮಾಡಿ ಇಟ್ಕೊಳ್ಳೋದು ನಮ್ಮ ದೇಹದಲ್ಲಿ. ರೀಟೈನ್ ಮಾಡಿ ಇಟ್ಕೊಳ್ಳೋದು ಅಂದರೆ ಕಿಡ್ನಿ ಅದ್ರ ಕೆಲಸ ಮಾಡೋಕ್ಕಾಗ್ತಲ್ಲ, ದೇಹದಿಂದ ಎಳಿಯೋಕ್ಕಾಗ್ತಾಯಿಲ್ಲ. ಸೊ ಅವಶ್ಯಕತೆ ಇಲ್ದಿರೋ ಜಾಗಕ್ಕೆಲ್ಲ ಕಳಿಸುತ್ತೆ. ಅವಶ್ಯಕತೆ ಇಲ್ದಿರೋ ಜಾಗ ಅಂದರೆ ಎಲ್ಲೆಲ್ಲಿ ಖಾಲಿ ಜಾಗ ಇದೆ, ಕಿಡ್ನಿ ಸಾರಿ ಈ ಲಂಗ್ಸ್, ಹಾರ್ಟ್ ಇದ್ರಲ್ಲೆಲ್ಲ ಹೋಗಿ ನೀರು ಶೇಖರಣೆ ಆಗಿಬಿಡುತ್ತೆ. ಸೊ ಹಾರ್ಟಲ್ಲಿ ಶೇಖರಣೆ ಆದರೆ ತುಂಬ ಕಷ್ಟ, ಲಂಗ್ಸಲ್ಲಿ ಶೇಖರಣೆ ಆದ ಅದರಿಂದನೇ ನಮಗೆ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗೋದು ಕಿಡ್ನಿ ಪೇಷಂಟ್ಗೆ. ಮತ್ತು ಕೈ ಕಾಲೆಲ್ಲ ಊತಗಳು ಕಾಣಿಸ್ಕೊಳ್ಳೋದು ಈ ಸೋಡಿಯಂ ಮತ್ತು ಈ ವಾಟರ್ ರಿಟೈನಿಂದಾನೆ. ಸೊ ಅದರಿಂದ ಸೋಡಿಯಂ ವಾಟರ್ ರಿಟೈನಿಂದ ಬಿ ಪಿ ಜಾಸ್ತಿ ಆಗುತ್ತೆ. ಬಿ ಪಿ ಜಾಸ್ತಿ ಆದ್ದರಿಂದ ಹಾರ್ಟಿಗೆ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಸೊ ಅದರಿಂದ ಬಿ ಪಿ ಎಷ್ಟು ಕಂಟ್ರೋಲ್ ಮಾಡ್ತೀವೋ ಅಷ್ಟು ನಾವು ಕಿಡ್ನಿಗೆ ಹೆಲ್ಪ್ ಮಾಡ್ತೀವಿ, ಅದು ತನ್ನನ್ನು ತಾನೇ ರಿಪೇರ್ ಮಾಡ್ಕೊಳ್ಳೋಕ್ಕೆ. ಸೊ ಫಸ್ಟೇ ನೋಡಿದ್ವಿ ನಾವು ನಮ್ಮ ವೆಯ್ಟ್ ಕಂಟ್ರೋಲ್ ಮಾಡಬೇಕು, ಬಿ ಪಿ. ನೆಕ್ಸ್ಟ್ ಬಂದು ನಿಮಗೆ ಗೊತ್ತೇ ಇದೆ 80% ಕಿಡ್ನಿ ಡ್ಯಾಮೇಜಿಗೆ ಕಾರಣ ಬಂದು ಈ ಡಯಾಬೆಟಿಕ್ ಶುಗರು. ಸೊ ಎಷ್ಟೆಷ್ಟು ಜಾಸ್ತಿ ಶುಗರು ಅಷ್ಟು ನಮ್ಮ ಕಿಡ್ನಿನ ಅದೇ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಶುಗರ್ ಕಂಟ್ರೋಲ್ ತುಂಬ 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 ಮುಖ್ಯ. ಶುಗರ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಾನು ಹೇಳಿದ್ದೀನಿ, ನನ್ನ ಹಸ್ಬೆಂಡ್ ಬಂದು ಆರ್ಮಿ ಇರೋದ್ರಿಂದ ಸೊ ನಮಗೆ ಒಂದು ವಿವಿಧ ರಾಜ್ಯಗಳಲ್ಲಿ ಇರೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಹಂಗೆ ನಾವು ಹರಿಯಾಣದಲ್ಲಿರುವಾಗ ಒಂದ್ಸಲ ಏನಾಯಿತು ಅಂದರೆ ಪಾರ್ಕಲ್ಲಿ ಹಿಂಗೆ ಕೂತಿರುವಾಗ ಒಂದು ರಾಜಸ್ಥಾನದ 2 ಅಜ್ಜಿಗಳನ್ನ ನೋಡಿದೆ. ಸೊ ಅವ್ರ ಡ್ರೆಸ್ ಎಲ್ಲ ಸಖತ್ ಕ್ಯೂಟ್ ಆಗಿರುತ್ತಲ್ವ, ಟ್ರೆಡಿಷನ್ ಡ್ರೆಸ್ಸು. ಅದು ನನಗೆ ತುಂಬ ಕ್ಯೂರಿಯಾಸಿಟಿ ಆಯಿತು, ಏನೇನು ಹಾಕಿದ್ದಾರೆ ಅಂತ. ತುಂಬ ಏನೇನು ಹಾಕಿದ್ದಾರೆ. ಸೊ ಆ ಥರದಿಂದ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ವಾಕಿಂಗ್ ಮಾಡೋ ಥರ ಅವ್ರ ಮುಂದೆ ಹೋಗಿ ಡ್ರಾಮಾ ಮಾಡಿ ಹಿಂಗೆ ನಿಂತ್ಕೊಳ್ತಾ ಇರುವಾಗ ನಾನು ಹೋಗಿದ್ದಾಗ ಆ 2 ಅಜ್ಜಿಗಳು ಮಾತಾಡ್ತಾಯಿದ್ರು. ಏನು ಮಾತಾಡ್ತಿದ್ರು ಅಂದರೆ, ಅಯ್ಯೋ ನನ್ನ ಜೀವನನೇ ಹೋಯ್ತಪ್ಪ, ಶುಗರ್ ಬಂದುಬಿಟ್ಟಿದೆ, ಡಾಕ್ಟ್ರು ಬಂದು ನನಗೆ ಅನ್ನ ತೊಗೊಳಕ್ಕೆ ಹೇಳಿದ್ದಾರೆ, ನನ್ನ ಜೀವನನೇ ಹೋಯ್ತು, ಅದು ನಂಗೆ ತಿನ್ನೋಕ್ಕೆ ಆಗ್ತಲ್ಲ ಅಂತ. ನನಗೆ ಇದನ್ನು ಕೇಳಿದ ತಕ್ಷಣ ಅಂದರೆ ಶಾಕು. ನಿಮಗೇನು ಅನಿಸ್ತು? ಅದೇ ನನಗೂ ಅನಿಸಿತ್ತು. ನಾನು ಫಸ್ಟ್ ಏನಾಯಿತು ಮೈಂಡ್ ಒಳಗೆ, ಅದೊಂದು ಡಬ್ಬಾ ಡಾಕ್ಟ್ರ್, ಹಾಗೆ ತಾನೇ ಅನಿಸೋದು. ಖಂಡಿತ ಹಂಗೆ ಅನಿಸಿದ್ದು ನನಗೆ ಕೂಡ. ಯಾರಾದರೂ ಶುಗರ್ ಪೇಷಂಟ್ಗೆ ಅನ್ನ ತಿನ್ನೋಕೆ ಹೇಳ್ತಾರ, ಎಂಥ ಡಾಕ್ಟ್ರ್ ಇದು ಅಂತೇಳ್ಬಿಟ್ಟು ನಾನು ಅದು ಏನಕ್ಕೆ ಅಷ್ಟೊಂದು ಇದಾಯಿತು ಅಂದರೆ, ನೀವು ದೇಶದಲ್ಲೆಲ್ಲ ಟ್ರಾವೆಲ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ನನ್ನ ಅನಿಸಿಕೆ ಗೊತ್ತಿಲ್ಲ, ನಮಗೆ ನಿಮ್ಮ ಅನಿಸಿಕೆ ಏನಂದರೆ, ನನ್ನ ಪ್ರಕಾರ ನಮ್ಮ ನಾರ್ತ್ ನಮ್ಮ ಸೌತ್ಗಿಂತ ಒಂದು 10 years ಬ್ಯಾಕ್ ಇದೆ ಅಂತ ಎಲ್ಲ ವಿಷಯದಲ್ಲೂ. ಬೇರೆ ವಿಷಯದಲ್ಲೆಲ್ಲ ಅಂದರೆ ಈ ಎಜುಕೇಷನ್ನ, ಈ ಕಲ್ಚರಲ್ ಇದನ್ನು ಆಚರಿಸೋದ್ರಲ್ಲಿ ಅಸ್ಪೃಶ್ಯತೆ ಅದೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ. ಅದೆಲ್ಲ ನಾನು ತುಂಬ ನೋಡಿದ ವಿಷಯ ಅಲ್ಲಿ. ಮತ್ತು ಈ ಮೆಡಿಕಲ್ ಫೆಸಿಲಿಟೀಸ್ ಅಂತೂ ಒಂದು ಸ್ವಪ್ನನೇ. ಅಲ್ಲಿ ತುಂಬ ಜನ ಹಾಸ್ಪಿಟಲ್ಗೆ ಹೋಗೋದೇ ಇಲ್ಲ. ಈವನ್ ಕೂಡ ಡೆಲಿವರಿ ಕೂಡ ಈಗಲೂ ಮನೆಯಲ್ಲೇ ಆ ಥರದ್ದೇ ಇದನ್ನು ಈಗಲೂ ಫಾಲೋ ಮಾಡ್ತಾರೆ. ತುಂಬ ನಾನು ನೋಡಿದ್ದೀನಿ. ಸೊ ಗೊತ್ತಿಲ್ಲ, ನಿಮಗೆ ಬೇರೆ ಒಪಿನಿಯನ್ ಇರ್ಬೋದು, ಬಟ್ ಸೌತ್ಗಿಂತ ನಾರ್ತ್ ಒಂದು 10 years ಬ್ಯಾಕಲ್ಲಿ ಹೋಗ್ತಾ ಇದೆ ಅಂತ ನನ್ನ ಭಾವನೆ. ಸೊ ಅದರಿಂದ ಈ ಅಜ್ಜಿ ಈ ಥರ ಮಾತಾಡ್ತಿದ್ರಲ್ವ, ಈ ಡಾಕ್ಟ್ರು ಬಂದು ನನಗೆ ಅನ್ನ ತಿನ್ನೋಕೆ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ನಾನು ಅಂದ್ಕೊಂಡಿದ್ದೆ, ಓಹೋ ಇದೊಂದು ಎಫೆಕ್ಟ್, ಸರಿಯಾದ ಡಾಕ್ಟ್ರ್ ಇಲ್ಲ, ಅದರಿಂದನೇ ಅವ್ರು ಹಿಂಗೆ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮನೇಲಿ ಇಲ್ಲಿ ಎಲ್ಲರಿಗೂ ಕಾಲ್ ಮಾಡಿ ಹೇಳ್ತಾ ಇರೋದು, ಅಮ್ಮ ಹಿಂಗಿದೆ, ಅಕ್ಕ ಹಂಗಿದೆ ಅಕ್ಕ ಹಿಂಗಿದೆ, ಅದಿದೆ ಇದಿದೆ ಏನಂತ ಇದೆ. ಅಲ್ಲಿ ಡಾಕ್ಟ್ರೇ ಇಲ್ಲ ಪಾಪ, ಇಲ್ಲಿ ಜನರಿಗೆ ಶುಗರ್ ಪೇಷಂಟ್ಗೆ ಅನ್ನ ತಿನ್ನೋಕೆ ಹೇಳಿದ್ದಾರೆ ಹಂಗೆ ಹಿಂಗೆ ಏನೋ ಗೊತ್ತಿಲ್ಲ. ಅದು ಮೈಂಡಲ್ಲಿ ಓಡ್ತಾನೇ ಇತ್ತು. ನಾನು ಅವ್ರನ್ನ ರಾಂಗ್ ಅಂತ ಪ್ರೂವ್ ಮಾಡೋಕ್ಕೆ ಹೋಗಿ ನನ್ನ ಮೈಂಡಲ್ಲಿ ಇದು ಓಡ್ತಾನೇ ಇತ್ತು. ಹಾಗೂ ಕುಳಿತಾಗ ನಿಂತಾಗಲ್ಲ ಅದೇ ಯೋಚನೆ, ಅನ್ನ ಏನಕ್ಕೆ ತಿನ್ನೋಕೆ ಹೇಳಿದ್ರು ಅಂತ. ಆಮೇಲೆ ಈ ಟ್ಯೂಬ್ಲೈಟ್ ಮಂಡೆಗೆ ಹೊಳೀತು ಸ್ವಲ್ಪ. ಅಲ್ಲೆಲ್ಲ ಫುಲ್ ಚಪಾತಿನೇ ಅಲ್ವ ತಿನ್ನೋದು. ಈ ರಾಜಸ್ಥಾನದಲ್ಲಿ ನಾನು ಕೇಳಿದ ಮಟ್ಟಿಗೆ ಕೆಲವರು ಅನ್ನನೇ ತಿನ್ನೋದೇ ಇಲ್ಲ, ಅನ್ನ ಅವರು ಮುಟ್ಟೋದೇ ಇಲ್ಲ. ಹಬ್ಬ, ಈ ಮದುವೆ ಅದರಲ್ಲೆಲ್ಲ ಸ್ವಲ್ಪ ಅನ್ನ ಮಾಡ್ತಾರೆ, ಅದು ಖೀರು. ಆ ರೀತಿನೇ ಅವ್ರು ಅನ್ನ ಯೂಸ್ ಮಾಡೋದು. ಫುಲ್ ಚಪಾತಿ, ಎಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ. ಪಾಪ ಎಂಥ ಚಳಿ ಇದ್ರೂ ಮೊಸರು ಬಿಡಲ್ಲ, ಅಷ್ಟು ತಿಂತಾರೆ ಅವರು. ಕಮ್ಮಿಯಿಂದ 5 to 6 ಲೀಟ್ರು ಹಾಲನ್ನ ಅವರು ಪರ್ಚೇಸ್ ಮಾಡ್ತಾರೆ ನಾನು ನೋಡಿದ ಮಟ್ಟಿಗೆ. ಒಂದು 2 ಜನ 3 ಜನ ಇರೋ ಫ್ಯಾಮಿಲಿಗೆ. ಅಪ್ಪ ಅಂದ್ರೆ ಒಂದು 10 ಜನ ಇದ್ದರೆ ಅಪ್ಪ ಮುಗೀತು. ಮತ್ತೆ ಏನು ಮಾಡ್ತಾರೆ ಗೊತ್ತಿಲ್ಲ, ಅಷ್ಟೊಂದು ಹಾಲು ಅಂದರೆ ಮೊಸರು ಜಾಸ್ತಿ ಯೂಸ್ ಮಾಡ್ತಾರೆ. ಮೊಸರು, ತುಪ್ಪ ಅದಿದೆಲ್ಲ ಸರಿ, ಅವ್ರು ಇರಲಿ, ಅವ್ರ ಡಯಟ್ ಅವ್ರಿಗೆ ಮೆಚ್ಚಿಗೆ. ಅನ್ನ ತಿನ್ನೋಕೆ ಹೇಳಿದ್ರು. ಆಮೇಲೆ ಮಂಡೆಗೆ ಹೊಳೆದಿದ್ದು ಏನಂದರೆ, ನಮ್ಮ ಕಡೆ ಬಂದು ಡಾಕ್ಟ್ರು ರೈಸ್ ತಿನ್ನಬೇಡಿ ಅಂತಲೇ ಹೇಳೋದು, ಚಪಾತಿ ತಿನ್ನಿ, ರೋಟಿ ತಿನ್ನಿ ಅಂದರೆ ರಾಗಿ ಇದೆಲ್ಲ ಯೂಸ್ ಮಾಡಿ ಅಂತ. ಅವ್ರ ಕಡೆ ಹೇಳಿದ್ದಾರೆ ಅನ್ನ ತಿನ್ನೋಕೆ ಹೇಳಿದಾಗ ಅಜ್ಜಿಗೆ ತುಂಬ ಬೇಜಾರಾಗಿದೆ, ಹೆಂಗೆ ತಿನ್ನೋಕ್ಕೆ ಆಗ್ತಾಯಿಲ್ಲ ಅಂತ. ಸೊ ಕಾನ್ಸೆಪ್ಟ್ ಇಷ್ಟೇ, 2 ಕಡೆ ಮಾಡೋದು ಒಂದೇ. ಇಲ್ಲಿ ತಿಂದೇ ಇರೋದು, ಇಲ್ಲಿ ರೂಢಿಲಿ ಇಲ್ಲದೇ ಇರೋ ಒಂದು ಫುಡ್ನ
ಅಡಾಪ್ಟ್ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಅಲ್ಲೂ ಹಂಗೇನೆ. ವಿಷಯ ಏನಂದರೆ ಅವರು ಈ ಕ್ವಾಂಟಿಟಿನ ಕಮ್ಮಿ ಮಾಡೋಕ್ಕೆ ಹೇಳ್ತಿದ್ದಾರೆ. ನಾವು ತಿನ್ನೋ ಕ್ವಾಂಟಿಟಿ ಆಟೋಮೆಟಿಕ್ಕಾಗಿ ಕಮ್ಮಿ ಆಗಿಬಿಡುತ್ತೆ. ನಮ್ಗೆ ಇಷ್ಟ ಇಲ್ದಿರೋ ಫುಡ್ಡನ್ನ ನಾವು ತಿಂದಾಗ ಕ್ವಾಂಟಿಟಿ ನಾವು ಆಟೋಮೆಟಿಕ್ಕಾಗಿ ಕಮ್ಮಿ ಮಾಡಿಬಿಡ್ತೀವಿ. ಸೊ ಅದೇ ಬೇಸಿಕ್ ರೂಲ್ಸ್ ಕೂಡ ಈ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಮೇಯ್ನಾಗಿ ನಾವು ಏನು ಬೇಕಾದರೂ ತಿನ್ಬೋದು ನನ್ನ ಪ್ರಕಾರ. ಆದರೆ ಕ್ವಾಂಟಿಟಿ ಎಷ್ಟು ತಿನ್ನಬೇಕು, ನಮ್ಮ ದೇಹಕ್ಕೆ ಎಷ್ಟು ಶುಗರ್ ಬೇಕಿದೆ ಅಷ್ಟು ಕಮ್ಮಿ ತಿನ್ನಬೇಕು. ನೀವು ಯಾವುದೇ ತಿನ್ನಿ, ಈವನ್ ಸಿರಿಧಾನ್ಯಗಳನ್ನ ಕೂಡ ತಿನ್ನಿ. ಇಷ್ಟಿಷ್ಟು ತಿಂದರೆ ಅದು ನಿಮಗೆ ವೇಸ್ಟು, ಯಾವ ಪ್ರಯೋಜನವೂ ಇಲ್ಲ. ಯಾವುದೋ ಒಂದು ಫೇಮಸ್ ಕವಿದು ಒಂದು ಆತ್ಮಚರಿತ್ರೆ ಬಗ್ಗೆ ಒಂದು ಸ್ವಲ್ಪ ಓದುವಾಗ ನಾನೀಗ ಒಂದು ವಿಷಯ ಓದಿದ್ದೆ ಅವರದಲ್ಲಿ. ಅವ್ರೇನು ಮಾಡ್ತಾರೆ ಅಂದರೆ ನನಗೆ ಇನ್ನೂ ಸ್ವಲ್ಪ ಬೇಕು ಅನ್ನುವಾಗಲೇ ನಿಲ್ಲಿಸ್ಬಿಡ್ತಾರಂತೆ ಫುಡ್ಡನ್ನ. ಅದು ಅವರ ಫಿಟ್ನೆಸ್ದು ಸೀಕ್ರೆಟ್ ಅಂತ ಅವ್ರು ಅದ್ರಲ್ಲಿ ಬರ್ಕೊಂಡಿದ್ರು. ನಂಗೆ ಗೊತ್ತಿಲ್ಲ, ನಿಮಗೆ ಯಾರಾದರೂ ಆ ಥರ ನೆನಪಿದ್ರೆ ಹೇಳಿ. ಓಕೆ, ಅವ್ರದ್ದು ನಂಗೆ ತುಂಬ ಇಷ್ಟ ಆಗಿತ್ತು ಅವ್ರದ್ದು. ಈಗಲ್ಲ, ನಾನು ಯಾವಾಗ ಓದಿದ್ದು 6th ಆಗಲೇ ಒಂದು ಖಾಲಿ ಬಿಡಬೇಕು ಹೊಟ್ಟೆನ. ಸೇಮ್ ರೂಲ್ಸು, ಕಮ್ಮಿ ಸ್ಪ್ಲಿಟ್ ಮಾಡಿ ತಿನ್ನಬೇಕು. ಒಂದೇ ಸಲ ನಾನು ಏನೂ ತಿನ್ನೋದಿಲ್ಲ, ದಿನ ಪೂರ್ತಿ ಒಂದೇ ಸಲ ತಿಂದುಬಿಟ್ರೆ ಎಷ್ಟು ಅದು ಶುಗರ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ನಮ್ಮ ದೇಹದಲ್ಲಿ ಇನ್ಸುಲಿನ್ ಮೊದಲೇ ಕೆಲಸ ಮಾಡ್ತಾ ಇರೋದಿಲ್ಲ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ಪ್ಲಿಟ್ ಮಾಡಿ ತಿನ್ನಿ, ಏನು ಬೇಕಾದರೂ ತಿನ್ನಿ. ನನ್ನ ಪ್ರಕಾರ ನನಗೇನೋ ಗೊತ್ತಿಲ್ಲ, ಹಿಂಗೆ ಅನಿಸುತ್ತೆ. ತಪ್ಪಿರ್ಬೋದು, ಮೇ ಬಿ ಏನೋ ತಪ್ಪಿರಲೇಬೋದು ಅಂದ್ಕೊಳ್ತೀನಿ. ಏನಂದರೆ ಈ ಅಕ್ಕಿ, ಗೋಧಿ, ರಾಗಿ, ಮಿಲ್ಲೆಟ್ಸ್ ಇದರಲ್ಲೆಲ್ಲ ಬಿಟ್ಟು ನನಗೇನು ಅನಿಸುತ್ತೆ, ಇದನ್ನು ಯಾವುದು ನಾವು ಬಸ್ದು ತಿನ್ನೋಕ್ಕಾಗಲ್ಲ. ಓಕೆ, ಆದರೆ ರೈಸ್ನ ನಾವು ಬಸ್ದು ತಿನ್ಬೋದು. ಬಸ್ದು ತಿಂದಾಗ ಅದರಲ್ಲಿರೋ ಕಾರ್ಬೋಹೈಡ್ರೇಟ್ಸು ನನ್ನ ಪ್ರಕಾರ ಜಾಸ್ತಿ ಹೊರಗಡೆ ಬಂದ್ಬಿಡುತ್ತೆ ಅಂತ. ಸೊ ಗೋಧಿನ ಬಸಿಯೋಕ್ಕಾಗಲ್ಲ, ರಾಗಿ ಬಸಿಯೋಕ್ಕಾಗಲ್ಲ, ಇದೆಂಥದ್ದು ಮಿಲ್ಲೆಟ್ಸ್ನೆಲ್ಲ ಆ ರೀತಿ ಮಾಡಿ ನಾವು ಕುಕ್ ಮಾಡಿ ತಿನ್ನೋಕ್ಕಾಗಲ್ಲ. ಬಟ್ ನನಗೇನೋ ಸೇಫ್ ಆಪ್ಷನ್ ಅನಿಸುತ್ತೆ ಅಕ್ಕಿ, ಗೊತ್ತಿಲ್ಲ. ಬಟ್ ಅದೇ ನನ್ನ ಪ್ರಕಾರ ಕ್ವಾಲಿಟಿ ಅಲ್ಲ, ಕ್ವಾಂಟಿಟಿ ಕಮ್ಮಿ. ಪೋಷನ್ ಜಾಸ್ತಿ, ತರಕಾರಿಗಳು ತಿನ್ನಬೇಕು, ಸೊಪ್ಪು ತಿನ್ನಬೇಕು. ನಾನು ಇವ್ರನ್ನೇ ಹೇಳ್ತಾ ಇದ್ದೀನಿ, ಡಯಾಬಿಟಿಕ್ ಪೇಷಂಟ್, ಓನ್ಲಿ ಡಯಾಬಿಟಿಕ್ ಪೇಷಂಟ್. ಕಿಡ್ನಿ ಪೇಷಂಟ್ಗೆ ಸೊಪ್ಪು ತಿನ್ನಬೇಕಾ, ತರಕಾರಿ, ಅದು ಆಮೇಲೆ ನೋಡೋಣ. ಇದು ಹೇಳ್ತಿದ್ದೀನಿ, ಕ್ವಾಂಟಿಟಿನ ಕಮ್ಮಿ ಮಾಡ್ಕೋಬೇಕು, ಸ್ಪ್ಲಿಟ್ ಮಾಡಿ ತಿನ್ನಿ. ಏನು ಬೇಕಾದರೂ ತಿನ್ನಿ ಅಂತ ಹೇಳಿದ್ರಲ್ಲ, ಜಿಲೇಬಿ ತಿನ್ಬೋದಾ, ಸ್ವೀಟ್ ತಿನ್ಬೋದಾ ಅಂತ ಕೇಳಿದ್ರೆ ಜಿಲೇಬಿ ತಿನ್ನಿ, ತಪ್ಪೇ ಇಲ್ಲ. ಒಂದು ದಿನದ ಗ್ಲೂಕೋಸ್ ನಿಮಗೆ ಒಂದು ಜಿಲೇಬಿಲಿ ಸಿಗ್ತದೆ ಅಂತ ಹೇಳಿದ್ರೆ ನೀವು ತಿನ್ನಿ. ಆದರೆ ಆ ಜಿಲೇಬಿ ಮಾತ್ರ ತಿನ್ನಬೇಕಾ ದಿನ ಪೂರ್ತಿ? ಒಂದೇ ಒಂದು ಜಿಲೇಬಿ ಹಂಗೆ ತಿಂದುಬಿಟ್ಟಿರ್ತೀರಾ? ಸೇರಿ ಇರ್ತೀವಿ ಅಂತ ಹೇಳಿದ್ರೆ ಆ ಜಿಲೇಬಿಲಿ ಏನು ನ್ಯೂಟ್ರಿಷನ್ ಇದೆ? ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ ಬಿಟ್ಟರೆ ಬೇರೆ ಏನಿದೆ ಅದರಲ್ಲಿ? ನ್ಯೂಟ್ರಿಷನ್ ಸಿಗೋದಿಲ್ಲ ಅಲ್ಲ, ಆ ದಿನದ ಬೇಕಾದ ನ್ಯೂಟ್ರಿಷನ್ ಸಿಗೋಲ್ಲ. ನಿಮ್ಗೆ ಖಂಡಿತ ಹೊಟ್ಟೆ ಜಾಸ್ತಿ ಹಸಿಯುತ್ತೆ ಅಲ್ವಾ? ನೀವು ಅಂಡದ್ದು ತಿಂದು ಶುಗರು ಜಾಸ್ತಿ ಆಗುತ್ತೆ, ನ್ಯೂಟ್ರಿಷನ್ ಸಿಗೋಲ್ಲ. ಪ್ಲಸ್ ನಿಮ್ಮ ಶುಗರ್ ಏನು ಮಾಡುತ್ತೆ, ಹೈ ಆಗುತ್ತೆ ಖಂಡಿತವಾಗಿ. ಸೊ ಅದರಿಂದನೇ ಸ್ವೀಟ್ ಅವಾಯ್ಡ್ ಮಾಡಿ ಅಂತ ಹೇಳೋದು, ಗೊತ್ತಾಯ್ತು? ಅದರಿಂದ ಮೇ ಬಿ ಹೇಳಿರ್ತಾರೆ ಇನ್ನೂ ಸ್ವೀಟೆಲ್ಲ ಅವಾಯ್ಡ್ ಮಾಡಿ ಅಂತ. ಅದಕ್ಕೆ ಅಂತ ನಾನು ನನ್ನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನ ಹೇಳ್ತಾ ಇದ್ದೀನಿ. ಏನಂದರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಡಯಾಬಿಟಿಕ್, ನಿಮಗೆ ಗೊತ್ತಿದ್ದೆಲ್ಲ, ನಾನು ಮೊದಲೇ ಹೇಳಿದ್ದೀನಿ. ಸೊ ನಮ್ಮ ಅಪ್ಪಂದು ಬಂದು ಅರ್ಲಿ ಡಯಾಗ್ನೋಸ್ ಆಗಿದೆ ಫಸ್ಟು. ಯಾವಾಗ ಅಂದರೆ ನಾವು ಮೇ ಬಿ 9th 10th ಗಿಂತ ಮುಂಚೆನೇ ಅಂತೆ, ನಾವು 8th ಇರುವಾಗ ಡಯಾಗ್ನೋಸ್ ಆಗಿದ್ದು. ನಮ್ಮಮ್ಮ ಏನು ಮಾಡಿಬಿಟ್ರು, ಸಡನ್ನಾಗಿ ಒಂದು ಸ್ಟ್ರಿಕ್ಟ್ ಡಯಟ್ನ ಇದು ಮಾಡಿಬಿಟ್ರು. ಇನ್ನೊಂದು ಒಂದು ವಾರನೋ ಒಂದು ತಿಂಗಳು ಮೇ ಬಿ ಡೈಲಿ ಇದು ಎಂಥದ್ದು ಬೇವಿಂದು ಸೊಪ್ಪು ತಿನ್ನೋಕೆ ಹೇಳೋದು, ಹಾಗಲಕಾಯಿ ಜ್ಯೂಸು, ಓನ್ಲಿ ಡ್ರೈ ಚಪಾತಿ ಇದ್ದೇ, ಹಾಗಲಕಾಯಿ ಪಲ್ಯನೇ ಅದಕ್ಕೂ. ಅಯ್ಯೋಪ್ಪ, ನಮ್ಮಪ್ಪ ಹತ್ರ ಬಂದರೆ ಆ ಬೇವಿಂದು ಇದು ಸ್ಮೆಲ್ ಇದೆಯಲ್ಲ ಅದು ಬರ್ತಾಯಿತ್ತು. ಇದು ಮಾಡಿದ್ರಿಂದ ಏನಾಗ್ತು ಅಂದರೆ ಶುಗರ್ ಕಂಟ್ರೋಲ್ ಆಯಿತಾ ಅದು ನನಗೆ ಗೊತ್ತಿಲ್ಲ, ನೆನಪಿಲ್ಲ. ಆದರೆ ನಮ್ಮಪ್ಪ ಸಡನ್ ಚೇಂಜ್ ಆಗಿಬಿಟ್ರು. ಏನಂದರೆ ನಮ್ಮಪ್ಪ ಮೊದಲು ಈ ಡಯಟ್ ಮಾಡೋಕ್ಕಿಂತ ಮುಂಚೆ ಈ ಸ್ನ್ಯಾಕ್ಸು ತಿನ್ನಲ್ಲ ನಮ್ಮಪ್ಪ. ಸ್ನ್ಯಾಕ್ಸೇ ತಿಂತಾ ಇರಲಿಲ್ಲ, ಸ್ವೀಟು ಮುಟ್ಟಲ್ಲ. ಏನಾದರೂ ಸ್ನ್ಯಾಕ್ಸ್ ತಂದರೆ 2 ಶೇರು, ನನಗೂ ನಮ್ಮ ಅಕ್ಕನಿಗೆ ಮಾತ್ರ ಇದ್ದಿದ್ದು ಶೇರ್. ಈ ಡಯಟ್ ನಂತರ ನಮ್ಮ ಅಪ್ಪನಿಗೇನೋ ಪ್ರಾಣಿ ಜೈಲಲ್ಲಿ ಹಾಕಿ ರಿಲೀಸ್ ಮಾಡಿದ್ವಿ ಒಂಥರ ಆಗ್ಬಿಡುತ್ತಲ್ಲ, ಕದ್ದು ತಿನ್ನಕ್ಕೆ ಸ್ಟಾರ್ಟ್ ಮಾಡೋದು ನಮ್ಮಪ್ಪ. ಅದಲ್ದೇ 3 ಶೇರ್ ಬಂದುಬಿಡ್ತು ದಿಢೀರ್ ಅಂತ ನಮ್ಮ ಮನೇಲಿ. ನಾನು, ನಮ್ಮ ಅಕ್ಕ, ನಮ್ಮಪ್ಪ ಜಗಳ ಬರೋದು, ನನಗಷ್ಟು ನಿನಗೆಷ್ಟು ಅಂತ. ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಸೊ ನಾವು ತುಂಬ ಯಾವುದನ್ನ ರಿಸ್ಟ್ರಿಕ್ಟ್ ಮಾಡ್ತೀವೋ ಅದನ್ನೇ ತಿನ್ನೋಕ್ಕೆ ಮನಸ್ಸಾಗೋದು. ಈವನ್ ನಮ್ಮ ಕಿಡ್ನಿ ಪೇಷಂಟ್ ಕೂಡ ಹಂಗೇನೆ, ನೀರು ಕುಡಿಬಾರ್ದು ಅಂತ ಹೇಳಿದಾಗ ನಮಗೆ ನೀರು ಕುಡಿಬೇಕು ಅನ್ಸೋದು ಜಾಸ್ತಿ ಅಲ್ವಾ? ಅದು ನಮ್ಮ ಮೈಂಡೋ ಏನೋ ಗೊತ್ತಿಲ್ಲ. ಸೊ ಆ ಥರ ಮಾಡಬೇಡಿ ನನ್ನ ಪ್ರಕಾರ.
ತುಂಬ ಟೆಂಪ್ಟೇಷನ್ ಆಗ್ತದೆ, ತುಂಬ ಟೆಂಪ್ಟ್ ಆಗ್ತಿದೆ ಅಂದರೆ ಜಸ್ಟ್ ಒಂದು ಪಿಂಚು ನಿಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗತ್ತೆ, ನಿಮ್ಮ ಕೈಲಿ ತಿನ್ನಿ ಅಂದರೆ ತಿನ್ನಿ, ಅದ್ರಲ್ಲಿ ತಿನ್ನಬೇಡಿ. ನಿಮ್ಮ ದೇಹಕ್ಕಿಂತ ಯಾವುದೂ ದೊಡ್ಡದಲ್ಲ. ದೊಡ್ಡ ದೊಡ್ಡ ಹಿಂಸೆಗಳು ಈ ಕಿಡ್ನಿ ಪೇಷಂಟ್ ಎಲ್ಲ ಅನುಭವಿಸಿದವ್ರಿಗೆ ಗೊತ್ತು. ಹೋಗಿ ಒಂದು ಸಲ ಎಮರ್ಜೆನ್ಸಿಲಿ ನೋಡ್ಕೊಂಡು ಬನ್ನಿ, ಬೇಡ ಡಯಾಲಿಸಿಸ್ ಸೆಂಟ್ರಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಅವ್ರು ಪಡೋ ಅವಸ್ಥೆ. ಸೊ ಆಗ ಒಂದು ಸಲ ನೋಡಿದ್ರೆ ಖಂಡಿತ ನಿಮಗೆ ಇದೆಲ್ಲ ತಿನ್ನಬೇಕು ಅಂತ ಅನಿಸಲ್ಲ. ನಿಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾದ್ರೆ ಮಾತ್ರ ಸ್ವಲ್ಪ ಸ್ವೀಟ್ ಎಂಥದ್ದು ನಿಮ್ಮ ಮನಸ್ಸು ಮಾಡಿದ್ನೋ ಸ್ವಲ್ಪ ಕ್ವಾಂಟಿಟಿ. ಆದರೆ ನನ್ನಂಥವ್ರು ಅದರ ತಿನ್ನಬೇಡಿ. ನನ್ನಂಥವ್ರು ಏನು ಅಂದರೆ ನನಗೆ ಸ್ವಲ್ಪ ಎಲ್ಲ ತಿಂದರೆ ಸಮಾಧಾನ ಆಗಲ್ಲ. ಸೊ ನನಗೆ ತಿಂದರೆ ಚೆನ್ನಾಗಿ ತಿಂದುಬಿಡ್ಬೇಕು. ಅದಕ್ಕೇನು ಮಾಡೋದು, ನಾನು ತಿನ್ನೋದೇ ಇಲ್ಲ ನಾನು ಆ ರೀತಿ. ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಶುಗರು ನ್ಯಾಚುರಲಾಗಿ ಕೂಡ ಕಂಟ್ರೋಲ್ ಮಾಡ್ಬೋದು. ನಮ್ಮ ಫ್ಯಾಮಿಲೀಲಿ ಇನ್ನೊಬ್ರು ಇದ್ದಾರೆ, ಅವ್ರೇನು ಗೊತ್ತಾ, 30 ವರ್ಷ ಮೇಲಾಯಿತು ಅವರಿಗೆ ಶುಗರ್ ಬಂದು. ನಾನು ಕಣ್ಣಾರೆ ನೋಡೋ ವಿಷಯಗಳು. ಅವರು ಏನು ಮಾಡ್ತಾರೆ ಗೊತ್ತಾ, ಬೆಳಿಗ್ಗೆ ಎದ್ದು ಈ ನೆಲ್ಲಿಕಾಯಿ ಫಸ್ಟ್ ಬಂದು ಮೆಂತೆ ಇದೆಯಲ್ಲ ಅದನ್ನ ಪುಡಿ ಮಾಡಿ ಇಟ್ಕೊಂಡು ಕುಡಿತಾರೆ. ಅದಾಗಿ ಒಂದು 10 ಮಿನಿಟ್ಸ್ಗೆ ನೆಲ್ಲಿಕಾಯಿ ಪುಡಿ, ಬೆಟ್ಟದ ನೆಲ್ಲಿಕಾಯಿ ಇದೆ ಅದ್ರದ್ದು ಪುಡಿ, ಅದಾದ ಒಂದು 10 ಮಿನಿಟ್ಸ್ಗೆ 10 to 15 ಮಿನಿಟ್ಸ್ಗೆ ಆವಾರಂ ಪೂ ಅಂತ ಹೇಳ್ತಾರೆ. ಎಂಥದ್ದು ಈ ಇದರಲ್ಲಿ ಆವಾರಂ ಪೂ ಅಂದರೆ ಈ ನಮ್ಮ ಯುಗಾದಿಗೆಲ್ಲ ಕಟ್ತಿರಲ್ಲ ನೀವು ಮನೆ ಮುಂದೆ, ಆ ಯೆಲ್ಲೋ ಕಲರ್ ಆ ಹೂವು, ಅದನ್ನೇ ಆವಾರಂ ಪೂವು. ಕನ್ನಡದಲ್ಲಿ ಏನು ಹೇಳ್ತಾರೆ ಸಾರಿ ನನಗೆ ಗೊತ್ತಿಲ್ಲಲ್ಲ, ಸರಿ ಅದು ಇದನ್ನು ಅದ್ರದ್ದು ಪುಡಿ, ಅದು ಬಂದು ಶುಗರಿಗೆ ತುಂಬ ಒಳ್ಳೆ ಔಷಧಿ. 30 ವರ್ಷದಿಂದ ಇದು 3 ಅವ್ರು ಯಾವ ಟ್ಯಾಬ್ಲೆಟ್ಸು ತೊಗೊಂಡಿಲ್ಲ, ಅವ್ರಿಗೆ ಮತ್ತೆ ಯಾವ ಪ್ರಾಬ್ಲಮ್ಮು ಆಗೂ ಇಲ್ಲ. ಇದರಲ್ಲೇ ಅವರು ಮೇಂಟೈನ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಮಾತ್ರೆಗಳು ಖಂಡಿತ ಎಫೆಕ್ಟ್ಸ್ ಆಗುತ್ತೆ. ನ್ಯಾಚುರಲಾಗೇ ಈ ರೀತಿ ಶುಗರ್ ಕಂಟ್ರೋಲ್ ಮಾಡ್ಬೋದು ಅಂದರೆ ಏನಕ್ಕೆ ಮಾಡಬಾರ್ದು ನಾವು? ಬಟ್ ಈಗೆಲ್ಲ ತುಂಬ ಅಡಿಕ್ಟ್ ಆಗಿದ್ದೀವಿ ಮೆಡಿಸಿನ್ಗೆ ಅಂತ. ಈಗ ಬಂದು ಇದನ್ನೆಲ್ಲ ಟ್ರೈ ಮಾಡ್ತೀವಿ ಅಂದರೆ ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಅದು ವರ್ಕ್ ಆಗುತ್ತಾ ಇಲ್ವ ಅಂತ. ಬಟ್ ಅವ್ರು ಯಾವ ಮೆಡಿಸಿನ್ ತೊಗೊಂಡಿಲ್ಲ, ಮುಂಚೆಯಿಂದ ತೊಗೊಂಡಿಲ್ಲ, ಅದನ್ನು ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಇದಿತ್ತು. ಇನ್ನು ಶುಗರ್ಗೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ಸ್ಟ್ರೆಸ್. ಇದು ಎಲ್ಲದಕ್ಕೂ ಬಂದು ಕೂತ್ಕೊಬಿಡುತ್ತಪ್ಪ ಈ ಸ್ಟ್ರೆಸ್. ಆ್ಯಕ್ಚುಲಿ ನಾನು ಹೇಳಿದ್ದೆಲ್ಲ ನಮ್ಮ ಅಪ್ಪ ಅಮ್ಮ ಇಬ್ಬರಿಗೂ ಡಯಾಬಿಟಿಕ್ ಅಂತ. ನಮ್ಮಪ್ಪ ಹೇಳಿದ್ನಲ್ಲ, ಕಂಟ್ರೋಲೇ ಇಲ್ಲ. ನಮ್ಮ ಅಪ್ಪನಿಗೆ ಗದ್ದೆ ಟೀ, ನಮ್ಮ ಮನೇಲಿ ಟೀ ಕುಡಿಯೋದು ಅಂದರೆ ನಮ್ಮಪ್ಪ ಮಾತ್ರ, ಅದು ಬ್ಲ್ಯಾಕ್ ಟೀ. ಸೊ ಕಂಟ್ರೋಲ್ ಇರಲ್ಲ ನಮ್ಮ ಅಪ್ಪನಿಗೆ. ಅದು ನಮ್ಮಮ್ಮ ಓವರ್ ಕಂಟ್ರೋಲು ತನ್ನ ಸ್ಟ್ರಿಕ್ಟಲ್ಲಿ ಡಯಟಲ್ಲಿ. ಬಟ್ ನಮ್ಮಪ್ಪ ಫುಲ್ಲು ರಿಲ್ಯಾಕ್ಸ್ ಆಗಿರ್ತಾರೆ, ಅಂಥ ದೊಡ್ಡ ಟೆನ್ಷನ್ನೇ ತೊಗೊಳೋದಿಲ್ಲ. ಆದರೆ ನಮ್ಮಮ್ಮ ಫುಲ್ ಟೆನ್ಷನ್ ಪಾರ್ಟಿ, ಬಟ್ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಾರೆ. ರಿಸಲ್ಟ್ ಏನು ಗೊತ್ತಾ, ನಮ್ಮ ಅಪ್ಪಂದು ನಾರ್ಮಲ್ ಬರ್ತಾ ಇರುತ್ತೆ, ಅಂದರೆ ನಮ್ಮ ಅಮ್ಮನಕ್ಕಿಂತ ಕಮ್ಮಿ ಬರುತ್ತೆ, ನಮ್ಮ ಅಮ್ಮಂದು ಹೈ ಆಗಿರುತ್ತೆ. ಸೊ ಏನು ಪ್ರಯೋಜನ ಇಷ್ಟು ಸ್ಟ್ರಿಕ್ಟ್ ಡಯಟ್ ಎಲ್ಲ ಫಾಲೋ ಮಾಡಿ ಸ್ಟ್ರೆಸ್ ಮೇಂಟೈನ್ ಮಾಡಿಲ್ಲ ಅಂದರೆ ಅಲ್ಲ. ಸ್ಟ್ರೆಸ್ ಕೂಡ ಈ ಶುಗರ್ ಪೇಷಂಟ್ಗೆ ತುಂಬ ಎಫೆಕ್ಟ್ ಮಾಡುತ್ತೆ. ಬರೋದೆ ಈ ಡಯಟ್. ನಾವೇನು ಮಾಡ್ತೀವಿ, ಮೊದಲು ನಮ್ಮ ಡಯಟ್ನ ಮೊದಲು ಇಟ್ಬಿಟ್ಟು ಮತ್ತದೆಲ್ಲ ಲಾಸ್ಟಲ್ಲಿ ಇಡ್ತೀವಿ. ಬಟ್ ಇದು 3 ಮೊದಲು ಇಡಬೇಕು. ಇದು ಕೂಡ 4ನೇದು ಕೂಡ ಇಂಪಾರ್ಟೆಂಟೇ. ಸೊ ಇದು 4ನೇದು ಏನಂದರೆ ನಮ್ಮ ಡಯಟ್.